ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಿಜವಾಗಿ ಏನು ನಡೆದಿದೆ? ಪಾಕಿಸ್ತಾನ ತುರ್ತು ರಾಜತಾಂತ್ರಿಕ ಕರೆಗಳನ್ನು ಮಾಡಿದೆ. ಈ ವಿಡಿಯೋದಲ್ಲಿ ನಾವು ಆಪರೇಷನ್ ಸಿಂಧೂರ್ ಹಿಂದಿನ ತಂತ್ರಜ್ಞಾನ, ಸೈನಿಕ ಒತ್ತಡ ಮತ್ತು ಜಿಯೋಪೊಲಿಟಿಕಲ್ ಸಿಗ್ನಲ್ಗಳನ್ನು ವಿಶ್ಲೇಷಿಸುತ್ತೇವೆ. ಯಾಕೆ ಭಾರತದ ಮೇಲೆ ನೇರ ಪ್ರತಿಕ್ರಿಯೆ ಪಾಕಿಸ್ತಾನ ಮಾಡಲಿಲ್ಲ? ಆಪರೇಷನ್ ಸಿಂಧೂರ್ 2.0 ಸಾಧ್ಯತೆ ಇದೆಯೇ? ಇದು ಕೇವಲ ಸುದ್ದಿಯಲ್ಲ, ಇದು ಭಾರತದ ಪವರ್ ಅಂದರೆ ಶಕ್ತಿಯ ದರ್ಶನ. ವಿಡಿಯೋ ಕೊನೆಯವರೆಗೂ ನೋಡಿ. ಒಂದು ಮುಖ್ಯ ವಿಶ್ಲೇಷಣೆ ನಿಮ್ಮ ದೃಷ್ಟಿಕೋನವೇ ಬದಲಾಯಿಸಬಹುದು. ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ತೀಕ್ಷ್ಣ ರಾಷ್ಟ್ರೀಯ ಭದ್ರತಾ ವಿಶ್ಲೇಷಣೆಗಾಗಿ. ನಮಸ್ಕಾರ, KA 360 ಡಿಗ್ರಿ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು TR ರವಿ ರಾಘವ್ ರಿತೀಶ್. ಇಂದು ನಾವು ಚರ್ಚಿಸಲು ಹೋಗುತ್ತಿರುವ ವಿಷಯ ಭಾರತದ ಭದ್ರತಾ ಇತಿಹಾಸದಲ್ಲಿ ಒಂದು ಮಹತ್ವದ ಅಧ್ಯಾಯವಾಗಿ ಉಳಿಯಬಹುದಾದ ಆಪರೇಷನ್ ಸಿಂಧೂರ್. ಭಾರತೀಯ ಸೇನೆ ನಡೆಸಿದ್ದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಭೀಕರತೆಯನ್ನು ಲಷ್ಕರ್ ಎ ತೊಯ್ಬಾ ಉನ್ನತ ಕಮಾಂಡರ್ ಹಫೀಜ್ ಅಬ್ದುಲ್ ರೌಫ್ ಕೊನೆಗೂ ಒಪ್ಪಿಕೊಂಡಿದ್ದಾನೆ. ಪಾಕಿಸ್ತಾನದ ಮುರಿಡಿಕೆಯಲ್ಲಿರುವ ಉಗ್ರರ ಪ್ರಧಾನ ಕಚೇರಿ ಮರ್ಕಜ್ ಎ ತೊಯ್ಬಾ ಮೇಲೆ ಭಾರತ ನಡೆಸಿದ ದಾಳಿಯು ಪಾಕಿಸ್ತಾನ ಸರ್ಕಾರ ಉಗ್ರ ಸಂಘಟನೆಗಳನ್ನು ದಿಗ್ಭ್ರಮೆಗೊಳಿಸಿತ್ತು ಎಂದು ಆತ ವಿಡಿಯೋ ಸಂದೇಶದಲ್ಲಿ ತಿಳಿಸಿದ್ದಾನೆ. ಆ ದಾಳಿ ಎಷ್ಟು ಪ್ರಬಲವಾಗಿತ್ತೆಂದರೆ, ನಾವು ಸಭೆ ಸೇರುತ್ತಿದ್ದ ಕಟ್ಟಡ ಈಗ ಮಸೀದಿಯಾಗಿ ಉಳಿದಿಲ್ಲ, ಅಲ್ಲಿ ಕುಳಿತುಕೊಳ್ಳಲು ಸಹ ಜಾಗವಿಲ್ಲದಂತೆ ಧ್ವಂಸಗೊಂಡಿದೆ ಎಂದು ರೌಫ್ ಅಳಲು ತೋಡಿಕೊಂಡಿದ್ದಾನೆ. 2025ರ ಮೇ ತಿಂಗಳಲ್ಲಿ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಈ ದಾಳಿ ನಡೆಸಿತ್ತು. ಅಲ್ಲಿ ಯಾವುದೇ ಹಾನಿಯಾಗಿಲ್ಲ ಎಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಳ್ಳು ಹೇಳುತ್ತಾ ಬಂದಿದ್ದ ಪಾಕಿಸ್ತಾನದ ಮುಖವಾಡ ಈ ತಪ್ಪೊಪ್ಪಿಗೆಯಿಂದ ಸಂಪೂರ್ಣವಾಗಿ ಬಯಲಾಗಿದೆ. ಪಾಕಿಸ್ತಾನ ವಿಮಾನ ಸೇನೆಯ 4091ನೇ ಸ್ಕ್ವಾಡ್ರನ್ನ ರೇಡಾರ್ ಸ್ಟೇಷನ್ನಿಂದ ಹೊಗೆ ಬರುತ್ತಿರುವುದು ಕಂಡುಬಂದಿದೆ. ಭಾರತವು ಮೊದಲು ರೇಡಾರ್ ವ್ಯವಸ್ಥೆಯನ್ನು ಧ್ವಂಸಗೊಳಿಸಿ ನಂತರ ಭೂಗರ್ಭ ಶೇಖರಣಾ ಕೇಂದ್ರಗಳ ಪ್ರವೇಶ ದ್ವಾರಗಳನ್ನು ಗುರಿಯಾಗಿಸಿದೆ. ಮೇ 10, 2025ರಂದು ನಡೆದ ಈ 88 ಗಂಟೆಗಳ ಯುದ್ಧದ ನಂತರ ಪಾಕಿಸ್ತಾನ ತಕ್ಷಣವೇ ಅಮೆರಿಕ-ಭಾರತ ಸಂಪರ್ಕ ಸಾಧಿಸಿ ಕದನ ವಿರಾಮಕ್ಕೆ ಒತ್ತಾಯಿಸಿತು. ಈ ರಾಜತಾಂತ್ರಿಕ ಧಾವನವೇ ಭಾರತದ ದಾಳಿ ಯಶಸ್ವಿಯಾಗಿದೆ. ಪಾಕಿಸ್ತಾನದ ಪ್ರತಿದಾಳಿ ಆಪರೇಷನ್ ಬುನಿಯಾನ್ ಉನ್ ಮರ್ಸೂಜ್ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯ ಮುಂದೆ ವಿಫಲವಾಯಿತು. ಈ 88 ಗಂಟೆಗಳ ತೀವ್ರ ಸಂಘರ್ಷದ ನಂತರ ಪಾಕಿಸ್ತಾನ ಕದನ ವಿರಾಮಕ್ಕೆ ಒತ್ತಾಯಿಸಬೇಕಾದ ಪರಿಸ್ಥಿತಿ ಉಂಟಾಯಿತು. ಇದುವರೆಗೂ ಯಾವುದೇ ಹಾನಿಯಾಗಿಲ್ಲ ಎಂದು ಹೇಳುತ್ತಿದ್ದ ಪಾಕಿಸ್ತಾನದ ವಾದವನ್ನು ಲಷ್ಕರ್ ಎ ತೊಯ್ಬಾ ಕಮಾಂಡರ್ ಹಫೀಜ್ ಅಬ್ದುಲ್ ರೌಫ್ ನೀಡಿದ ಒಪ್ಪಿಗೆ ಸಂಪೂರ್ಣವಾಗಿ ಕುಸಿತಗೊಳಿಸಿತು. ನಿಖರ ದಾಳಿ, ಉಗ್ರ ಮೂಲಸೌಕರ್ಯಕ್ಕೆ ಭಾರೀ ಹಾನಿ, ರಾಜತಾಂತ್ರಿಕ ಒತ್ತಡದಲ್ಲಿ ಪಾಕಿಸ್ತಾನ. ಒಟ್ಟಾರೆ ಆಪರೇಷನ್ ಸಿಂಧೂರ್ ಭಾರತಕ್ಕೆ ತಂತ್ರಜ್ಞಾನ, ತಾಕೀತು ಮತ್ತು ರಾಜತಾಂತ್ರಿಕ ಮಟ್ಟದಲ್ಲಿ ಒಂದು ಸ್ಪಷ್ಟ ಜಯವಾಗಿ ಪರಿಣಮಿಸಿತು. ಒಟ್ಟಾರೆ ಘಟನೆಯು ಭಾರತಕ್ಕೆ ಸಂದ ಜಯ. ಹೆಚ್ಚಿನ ಮಾಹಿತಿ ವಿಶ್ಲೇಷಣೆಗಾಗಿ ನಮ್ಮೊಂದಿಗೆ ಕೈಜೋಡಿಸಿ. KA 360 ಡಿಗ್ರಿ ಕರ್ನಾಟಕ ವೀಕ್ಷಕರೇ, ಈ ಘಟನೆ ಕೇವಲ ಸುದ್ದಿಯಲ್ಲ, ಇದು ಭಾರತದ ಪವರ್ ಅಂದರೆ ಶಕ್ತಿಯ ದರ್ಶನ. ನಿಮ್ಮ ಪ್ರತಿಕ್ರಿಯೆ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ. ಇನ್ನಷ್ಟು ತೀಕ್ಷ್ಣ ರಾಷ್ಟ್ರೀಯ ಭದ್ರತಾ ವಿಶ್ಲೇಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನಾನು TR ರವಿ ರಾಘವ ರಿತೀಶ್.